ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ಡೇಟ್ ಬಂದ್ಬಿಟ್ಟು ಫಸ್ಟ್ ಡೇಟ್ ಹೇಳ್ಬಿಡ್ತೀನಿ, ಯಾಕಂದ್ರೆ ನಾನು ಬ್ಲಾಗ್ನ ಯಾವ ಟೈಮಲ್ಲೂ ಮಾಡಿರ್ತೀನಿ, ಯಾವ ಟೈಮಲ್ಲೂ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಅದಕ್ಕೆ ಡೇಟ್ ಫಸ್ಟ್ ಹೇಳ್ಬೇಡ. ಸೊ ಇವತ್ತಿನ ಡೇಟ್ ಶುಕ್ರವಾರ ಅಂದ್ರೆ 28. ಎಸ್, ಡೇಟ್ ಬಂದ್ಬಿಟ್ಟು 28. ನಾಳೆ ಮಾರ್ಚ್ 1. ಬೆಳಗ್ಗೆಯಿಂದನೂ ಬರೀ ಕೆಲಸ ಬರೀ ಎಡಿಟಿಂಗ್ ಕೆಲಸಗಳು, ತುಂಬ ವೀಡಿಯೋಸ್ಗಳೆಲ್ಲ ಪೆಂಡಿಂಗ್ ಇಟ್ಟಿದ್ದೆ, ಅದನ್ನು ಕಂಪ್ಲೀಟ್ ಮಾಡಿದೆ. ಅದನ್ನು ಕಂಪ್ಲೀಟ್ ಆದಮೇಲೆ ಇವಾಗ ಒಂದು 4:15 ನಮ್ಮ ಅಮ್ಮ ಜೊತೆ ಒಂದು ಶೂಟ್ ಮಾಡಬೇಕಿತ್ತು, ಅದನ್ನು ಮುಗಿಸ್ದೆ. ಸೊ ಫೈನಲಿ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ ಅಂದರೆ ಸೋಫಾ ತರೋದಕ್ಕೆ. ಸೊ ನಮ್ಮ ಅಮ್ಮದು ಒಂದು ಚಿಕ್ಕ ಆಸೆ ಇತ್ತು. ನಾವು ಇದುವರೆಗೂ ನಮ್ಮ ಡ್ಯಾಡಿ ಮಮ್ಮಿಗೆ 25 ವರ್ಷ, ನನಗೆ 22 ವರ್ಷ. ಸೊ ಇಷ್ಟು ವರ್ಷದಲ್ಲಿ ನಮ್ಮನೆಗೆ ಇದುವರೆಗೂ ಸೋಫಾ ಬಂದಿಲ್ಲ. ಯಾಕಂದ್ರೆ ಅಪ್ಪಂಗೆ ಒಂದು ಸ್ವಲ್ಪ ಲಿಮಿಟೆಡ್ ಸ್ಯಾಲರಿ, ಲಿಮಿಟೆಡ್ ಬಡ್ಜೆಟ್ ಆ ಥರ ಇರ್ತಿತ್ತು. ಸೊ ಅವರು ಸೇವಿಂಗ್ಸ್ ಮಾಡಿ ಸೋಫಾ ತಗೋಬೇಕಂದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು. ಈಗ ಈ ಮಾತನ್ನ ನಮ್ಮ ಅಮ್ಮನ ಮುಂದೆ ಹೇಳ್ತೀನಿ. ಎಲ್ಲಿ ನಮ್ಮಮ್ಮ? ನಮ್ಮಮ್ಮ ಮಾತಾಡ್ತಾರೆ, ಇರಿ. ನಮ್ಮಮ್ಮ ಬಂದಾಗ ನಮ್ಮಮ್ಮನ ಮುಂದೆ ಒಂದು ಸ್ವಲ್ಪ ಜೋಶಲ್ಲಿ ಹೇಳ್ತೀನಿ ಈಗ. ಸೊ ಇದನ್ನು ಕೂಡ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ರು. ಈ ಒಂದು ವಿಡಿಯೋ ಮಾಡಬೇಕು. ಯಾವಾಗ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಸುಮಾರು ಕಮಿಟ್ಮೆಂಟ್ಸ್ ಇದೆ, ಮಾಡ್ಬೇಕು ವಿಡಿಯೋ ಒಟ್ಟಿನಲ್ಲಿ. ಅಮ್ಮ ಬರೋವರೆಗೂ ವೆಯ್ಟ್ ಮಾಡ್ತಾ ಇದೀನಿ. ಸೊ ಇದು ನಮ್ಮ ಅಮ್ಮದ ಒಂದು ಚಿಕ್ಕ ಆಸೆ, ಮನೆಗೆ ಒಂದು ಸೋಫಾ ತರಬೇಕು ಅಂತ ತುಂಬಾ ಆಸೆ ಇದೆ. ಇವಾಗ ಅಟ್ ಪ್ರೆಸೆಂಟ್ ನಾವು ಹೋಗಿ ಸೋಫಾನ ನೋಡ್ಕೊಂಡು ಅಲ್ಲೇ ಆನ್ ಸ್ಪಾಟ್ ಇಷ್ಟ ಆಯ್ತು ಅಂದ್ರೆ ಅಲ್ಲೇ ತಗೊಳ್ಳೋದಂದ್ರೆ ಆರ್ಡರ್ ಮಾಡಿ ಮೇ ಬಿ ನಾಳೆಲ್ಲ ನಾಡಿದ್ದು ಬರ್ಬೋದೆ, ನನ್ಗೆ ಗೊತ್ತಿಲ್ಲ. ಐಡಿಯಾ ಇಲ್ಲ ನನಗೆ, ಸೋಫಾ ಬಗ್ಗೆ ಐಡಿಯಾ ಇಲ್ಲ, ಬಟ್ ಹಂಗೆ ಇರಬೇಕು. ಸೊ ನೋಡುವ ಗೈಸ್, ಇನ್ನೊಂದ್ಸಲಿ ಹೇಳ್ತೀನಿ, ನಮ್ಮ ಅಮ್ಮಗೆ ಒಂಚೂರು ಚಿಕ್ಕ ಆಸೆ ಇತ್ತು. ಸೊ ನಮ್ಮ ಅಮ್ಮಗೆ ಚಿಕ್ಕ ಆಸೆನ ಫುಲ್ಫಿಲ್ ಮಾಡುವ ಸಮಯ. ಏನದು? ನಮ್ಮ ಅಮ್ಮಗೆ ಸೋಫಾ ತಗೋಬೇಕಂತ ತುಂಬಾ ವರ್ಷಗಳಿಂದ, ಎಷ್ಟೋ ವರ್ಷಗಳಿಂದ ಆಸೆ. ಸೊ ಫೈನಲಿ ಅದು ಈಡೇರಿಸ್ತಿದೆ. ನಮ್ಮ ಅಪ್ಪಂಗೆ ಲಿಮಿಟೆಡ್ ಸ್ಯಾಲರಿ, ಲಿಮಿಟೆಡ್ ಬಡ್ಜೆಟ್ ಆಗಿರೋದ್ರಿಂದ ಸ್ವಲ್ಪ ನಾವು ಡಿಲೇ ಮಾಡಿದ್ವಿ. ಈಗ ಮಗನೇ ಬಂದಿದ್ದಾನೆ. ಈಗ ಮಗ ಕೊಡಿಸ್ತಿದ್ದಾನೆ. ಹಾಯ್ ಮಾಮ್, ವೆಲ್ಕಮ್ ಟು ವ್ಲಾಗ್. ರೆಡಿನಾ ಸೋಫಾ ನೋಡೋದಕ್ಕೆ, ಸೋಫಾ ತಗೊಳ್ಳೋದಕ್ಕೆ ರೆಡಿನಾ? ರೆಡಿ ಇದ್ದೀನಿ. ಅವಾಗ ಮನೆ ಚಿಕ್ಕದಾಗಿತ್ತು, ಮತ್ತೆ ಜೋರಾಗಿ ಹೇಳಮ್ಮ, ಪರವಾಗಿಲ್ಲ. ಮನೆ ಚಿಕ್ಕದಾಗಿತ್ತು, ಬಜೆಟ್ ಕಮ್ಮಿ ಇತ್ತು, ಹಂಗಾಗಿ ತಗೊಳಕ್ ಆಗ್ಲಿಲ್ಲ. ಈಗ ಮಗ ಕೊಡಿಸ್ತೀನಿ. ಬರೀ ಸೋಫಾ ಮಾತ್ರ ಅಷ್ಟೇ, ಬೇರೆದೇನಿಲ್ಲ. ಸೊ ಸೋಫಾ ತಗೊಳ್ಳೋದಕ್ಕೆ ಹೋಗ್ತಾ ಇರೋದು. ನೋಡೋಣ. ಇವಾಗ ಸದ್ಯಕ್ಕೆ ಟೈಮ್ ಬಂದ್ಬಿಟ್ಟು 5:15. ಸೊ ಇವಾಗ ನಾನು ಅಮ್ಮ ಹೋಗ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ತಿರ್ತೀವಿ. 6:15 ಅಪ್ಪ ಬರ್ತಾರೆ. ನಾವು ಸೆಲೆಕ್ಟ್ ಮಾಡಿಕ್ಕಿರೋದನ್ನ ಅಪ್ಪಂಗೂ ಯಾವ್ದು ಇಷ್ಟ ಆಗುತ್ತೋ ಅದು ಮನೆಗೆ ತರ್ತೀವಿ ಅಷ್ಟೇ. ಲೆಟ್ಸ್ ಗೋ ಗೈಸ್, ಇವಾಗ ಹೋಗುವ. ಗೈಸ್, ಔಟ್ಫಿಟ್ ಚೇಂಜ್ ಮಾಡ್ಕೊಂಡೆ. ಏನಕ್ಕಂದ್ರೆ ನಮ್ಮಮ್ಮ ತುಬುಕ್ ಅಂತ ಹೋಗಿದ್ರು, ಏನಿದೆ ಹಾಕೋತಿಯ ಬಟ್ಟೆ, ಏನಿದೆ ಹಾಕೋತಿಯ ಪ್ಯಾಂಟು ಅಂತ. ಈಗ ಬ್ಲ್ಯಾಕ್ ಹಾಕ್ಬಿಟ್ಟು ಮತ್ತೆ ತುಬುಕ್ ಅಂತ ಹೋಗಿದ್ರು, ಬರೀ ಬ್ಲ್ಯಾಕ್ ಆಗ್ತೆ ಅಂತ ಹೋಗಿದ್ರು. ಏನ್ ಗೊತ್ತಾ, ನಮ್ಮ ಮನೇಲಿ ನಾನು ಜಾಸ್ತಿ ವೈಟ್ ಅಂಡ್ ಬ್ಲ್ಯಾಕ್ ಯೂಸ್ ಮಾಡ್ತಾ ಇರ್ತೀನಿ. ಸೊ ವೈಟ್ ಅಂಡ್ ಬ್ಲ್ಯಾಕ್ ಯೂಸ್ ಮಾಡಿ ನನಗೆ ಅದೇ ಹಾಕೋಬೇಕು ಅಂತ ಅನಿಸ್ತಾ ಇರುತ್ತೆ. ನನಗೆ ಇನ್ನೂ ಒಂದು ಐಡಿಯಾ ಇಲ್ಲ. ನನಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಬಿಟ್ಟು ಬೇರೆ ಯಾವುದು ಸೂಟ್ ಆಗುತ್ತೆ, ಬೇರೆ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ನನಗೇನೂ ಐಡಿಯಾ ಇಲ್ಲ. ಬಟ್ ತಗೋಬೇಕು, ಒಟ್ಟಿನಲ್ಲಿ ಚೆನ್ನಾಗಿರೋದು ಕಲರ್, ನನಗೆ ಸೂಟ್ ಆಗುವಂಥದ್ದು ತಗೋಬೇಕಾಗುತ್ತೆ. ಮೇಡಮ್ ಬನ್ನಿ. ಬರಲ್ವಾ? ಸೋಫಾ ಕ್ಯಾನ್ಸಲ್ ಮಾಡೋದಾ? ಕ್ಯಾನ್ಸಲ್ ಮಾಡ್ತಾರ ನಮ್ಮಮ್ಮ? ಅಯ್ಯೋ, ಅದು ನಮ್ಮಮ್ಮ. ಅಷ್ಟೇ ಫಿಕ್ಸ್ ಆಗ್ಬಿಟ್ಟವ್ರೆ. ಒಟ್ಟಿನಲ್ಲಿ ಸೋಫಾ ತಗೋಬೇಕಂತ ಫಿಕ್ಸ್ ಆಗ್ಬಿಟ್ಟವ್ರೆ. ನಾನು ಒಟ್ಟಿನಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ, ನಮ್ಮ ಮನೆಗೆ ಒಂದು ಸೋಫಾ ಬರಬೇಕು ಅಷ್ಟೇ. ಗೈಸ್, ಹೊರಟಿದ್ದೀವಿ. ನೀವು ಮ್ಯಾಕ್ಸಿಮಮ್ಮು ನನ್ನ ಬರೀ ಟೀ ಶರ್ಟಲ್ಲೇ ನೋಡಿರ್ತೀರ ಗೈಸ್. ಅದಕ್ಕೆ ನಾನು ಡಿಸೈಡ್ ಆಗ್ಬಿಟ್ಟಿದ್ದೀನಿ. ಈಗ ನೆಕ್ಸ್ಟ್ ನಾನು ಬಟ್ಟೆ ತೊಗೊಂಡ್ರೆ ಶರ್ಟೇ ತೊಗೋಬೇಕು, ಮ್ಯಾಕ್ಸಿಮಮ್ ಶರ್ಟ್ ತೊಗೋಬೇಕು. ಸೊ ಶರ್ಟಲ್ಲಿ ಯಾವ ಕಲರ್ ಸೂಟ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನನಗೆ. ಡಾರ್ಕಿಶ್ ಬ್ಲೂನೋ ಅಥವಾ ನೇವಿ ಬ್ಲೂನೋ ಸಮಥಿಂಗ್ ಇದೆ, ಅದು ಮ್ಯಾಚ್ ಆಗುತ್ತೆ ಅಂತ ಕೇಳ್ಪಟ್ಟೆ. ಸೊ ಮ್ಯಾಚ್ ಆಗ್ಬೋದೇನೋ. ನೀವೊಂಚೂರು ಸಜೆಸ್ಟ್ ಮಾಡಿ ಕಮೆಂಟಲ್ಲಿ, ನನಗೆ ಯಾವ ಕಲರು ಶರ್ಟು ಮ್ಯಾಚ್ ಆಗುತ್ತೆ, ಸೂಟ್ ಆಗುತ್ತೆ, ಲುಕ್ಕಾಗಿ ಕಾಣಿಸುತ್ತೆ, ನೋಡಿದ ತಕ್ಷಣ ಪಟ್ ಅಂತ ಇಂಪ್ರೆಸ್ ಆಗಬೇಕು. ಆ ಥರ ಯಾವ್ದು ಇಷ್ಟ ಆಗುತ್ತೆ ಅಂತ ನನಗೊಂಚೂರು ಕಮೆಂಟ್ ಮಾಡಿ ನೋಡೋಣ. ಯಾವ ಕಲರ್ ಇಷ್ಟ ಆಗ್ಬೋದು ನಮಗೆ, ಯಾವ ಕಲರ್ ನಿಮಗೆ ಇಷ್ಟ ಆಗ್ಬೋದು, ನನಗೆ ಯಾವ್ದು ಸೂಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಅಂತ ನೋಡುವ. ನಮ್ಮ ಕಾರಿಗೆ ಹೆಸರಿಡ್ಬೇಕಂತ ಇದ್ದೀನಿ. ಹೆಸರು ಇನ್ನೂ ಸಜೆಸ್ಟ್ ಮಾಡಿಲ್ಲ. ಸೊ ನೀವು ಅದನ್ನು ಒಂಚೂರು ಕಮೆಂಟಲ್ಲಿ, ಬ್ಲಾಗಲ್ಲಿ ತಿಳಿಸಿದ್ದೆ ನಾನು, ಫಸ್ಟ್ ಬ್ಲಾಗಲ್ಲಿ ತಿಳಿಸಿದ್ದೆ ಕಾರ್ಗೊಂದು ಹೆಸರಿಡ್ಬೇಕಂತ. ನೋಡೋಣ, ಕಮೆಂಟ್ ಓದ್ಬಿಟ್ಟು ಹೆಸರಿಡೋಣ ಇದಕ್ಕೆ. ನನಗೂ ಗೊತ್ತು ಈ ಮಂತ್ ನಾನು ಒಂದು ಸ್ವಲ್ಪ ಇರ್ರೆಗ್ಯುಲರ್ ಆಗಿದ್ದೀನಿ ವ್ಲಾಗಲ್ಲಿ ಅಂತ. ಸೊ ಈ ಮಂತ್ ನಾನು ಮೇ ಬಿ ಒಂದು 7-8 ವೀಡಿಯೋ ಮಾಡಿರ್ಬೇಕಷ್ಟೇ ಪೋಸ್ಟು. ಏನಕ್ಕಂದರೆ ಈ ಮಂತ್ ಒಂಥರ ಲಕ್ಕಿ ಮಂತ್ ಇದ್ದಂಗೆ. ಸೊ ಬೇರೆ ವೀಡಿಯೋಸ್ ಎಲ್ಲ ಕಮಿಟ್ಮೆಂಟ್ಸ್ ಇತ್ತು. ಆ್ಯಂಡ್ ಆನೆಸ್ಟ್ಲಿ ಈ ಮಂತ್ ಮಾತ್ರ ಒಳ್ಳೆ ಮಂತ್, ನೆನೆಸ್ಕೋಬೇಕು. ಈ ಮಂತ್ ಮಾತ್ರ ಸಖತ್ತಿದೆ. ಅದಕ್ಕೋಸ್ಕರ ನಾನು ಬೇರೆ ವಿಡಿಯೋ ಕಮಿಟ್ಮೆಂಟ್ ಇರೋದ್ರಿಂದ ಬ್ಲಾಗ್ನ ನೀಟಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಆ ಥರ ಎಲ್ಲ ಮಾಡಲ್ಲ, ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ. ಮಾರ್ಚಲ್ಲಿ ಡಿಸೈಡ್ ಆಗ್ಬಿಟ್ಟಿದ್ದೀನಿ.
ಒಂದು ಒಳ್ಳೊಳ್ಳೆ ಚಾಲೆಂಜ್ ವೀಡಿಯೋಸ್ ಮಾಡಲೇಬೇಕು, ಅಪ್ಲೋಡ್ ಮಾಡಲೇಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಲೆಟ್ಸ್ ಸಿ ಗೈಸ್, ಹೋಪ್ ಫಾರ್ ಬೆಸ್ಟ್ ವ್ಲಾಗೆ ಮಾಡೋಣ. ಬರಬೇಕು ನಮ್ಮ BMW ಬೆನ್ಸ್ ಕಾರಿಗೆ ಬರಬೇಕು. 1 ಕೋಟಿ ಕಾರ್ ಇದು ಗೊತ್ತಾ? 1 ಕೋಟಿ ನಮ್ಮ ಅಪ್ಪ ಕಷ್ಟಪಟ್ಟು ಬೆವ್ರು ಸುರಿಸಿ ದುಡ್ದು ತಗೊಂಡಿರೋ 1 ಕೋಟಿ ಕಾರ್ ಇದು. ಸೆಲೋರಿಯಾ ಕಾರ್ ಅಂತಾರೆ ಇದನ್ನ. ಅದಕ್ಕೆ ಹೇಳಿದ್ದೀನಿ ನಮ್ಮ ಕಾರಿಗೆ ಅಮ್ಮ ಏನಂತ ಹೇಳಿದ್ದೀನಿ ಗೊತ್ತಾ? ಸೊ ಈ ಕಾರಿಗೆ ಸೆಲೋರಿಯಾ ಕಾರ್ ಅಂತ ಏನು ಹೆಸರು ಹೇಳಲ್ಲ. ಸೊ ಇದಕ್ಕೆ ಅಂತಾನೆ ಒಂದು ಹೆಸರಿಡ್ಬೇಕಂತ ಇದ್ದೀನಿ. ಸೊ ಯಾವ್ದಾದ್ರು ಹೆಸರು ಇದ್ರೆ ಸಜೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಏನಂತ್ಯಾ? ನೀನೇನು ಹೇಳ್ತೀಯ ಕಾರಿಗೆ ಹೆಸರು? ಲಕ್ಕಿ ಕಾರ್. ವಾವ್ ನಮ್ಮಮ್ಮ ಲಕ್ಕಿ ಕಾರ್ ಅಂತವ್ರೆ. ಯಾಕೆಂದ್ರೆ ಅದು ಬಂದು ಗಳಿಗೆಯಲ್ಲಿ ನನ್ನ ಮಗ ಇದ್ರಲ್ಲೇ ಓಡಾಡ್ತಾನೆ, ಹಂಗಾಗಿ ಲಕ್ಕಿ. ನೋಡಿ ನಿಮ್ಗೆ ಹೇಗೆ ಅನ್ಸುತ್ತೆ ಹೇಳಿ, ಲಕ್ಕಿ ಅಂತ ಹೇಳೋದ ಇಲ್ಲಾಂದ್ರೆ ಬೇರೆ ಅಂತ ಹೇಳೋದ? ನೀವ್ ಹೇಗೆ ಹೇಳ್ತಿರೋ ಹಾಗೆ. ಗೈಸ್, ಸೊ ಫೈನಲಿ ರೀಚ್ಡ್ ಟು ಸಿ ಸೋಫಾ. ನೋಡುವ ಸೋಫಾ ಹೇಗಿದೆ ಅಂದ್ಬಿಟ್ಟು. ನೋಡೋಣ, ಇಷ್ಟೊಂದು ಸೋಫಾ ಇದೆ. ನಮ್ಮಮ್ಮಗೆ ಯಾವ್ದು ಇಷ್ಟ ಆಗುತ್ತೆ, ಯಾವುದು ಮನೆಗೆ ಯಾವ್ದು ಬೇಕಾದ್ರೆ ತರಿಸ್ಬೋದು, ಆದರೆ ನಮ್ಮ ಮನೆ ಸೈಜ್ ನೋಡ್ಬಿಟ್ಟು ತರಿಸ್ಬೇಕು. ಈ ಸೋಫಾನ ಚೆಕ್ ಮಾಡ್ತಾ ಇದ್ದೀವಿ. ಮನೆಗೆ ಬೇಕಾಗಿರೋದು 311 ಅಷ್ಟೇ ನಾವು ನೋಡ್ತಾ ಇರೋದು. ಅದಕ್ಕೆ ನೋಡ್ತಾ ಇದೀವಿ ಕಲರ್ ಎಲ್ಲ. ಈ ಕಲರ್ ಚೆನ್ನಾಗೈತಲ್ಲಮ್ಮ ಇದು. ಇದು 321 ಅಥವಾ ಹಿಂಗೆ? ಕರೆಕ್ಟ್ ಹಂಗೆ ಹೇಳಿ. ಇಲ್ಲ, ಹೌದೌದು ಕರೆಕ್ಟ್. ಗೈಸ್, ಸೊ ಗ್ರೌಂಡ್ ಫ್ಲೋರಲ್ಲಿ ಒಂದು ಸ್ವಲ್ಪ ನೋಡಿದ್ವಿ. ಫಸ್ಟ್ ಫ್ಲೋರಲ್ಲೂ ಕೂಡ ಇದೆ ಅಂತೆ. ಸೊ ಅದಕ್ಕೆ ಫಸ್ಟ್ ಫ್ಲೋರ್ ನೋಡೋಣ ಅಂತ ಹೋಗ್ತಿದ್ದೀವಿ. ಸೊ 311 ಕಲರ್ ನೋಡಬೇಕು, ಕಲರ್ ಯಾವ್ದು ಸೂಟ್ ಆಗುತ್ತೆ. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ನೋಡಿದ್ವಿ, ಬಟ್ ಯಾವುದು ನಮಗೆ ಸೆಟ್ ಆಗುವಂಥದ್ದು ಅಥವಾ ನಮಗೆ ಇಷ್ಟ ಆಗುವಂಥದ್ದು ಯಾವುದು ಇರಲಿಲ್ಲ. ಅದಕ್ಕೆ ಈಗ ಗ್ರೌಂಡ್ ಫ್ಲೋರಲ್ಲೇ ನೋಡ್ತೀವೋ ಇಲ್ಲಾಂದರೆ ಬೇರೆ ಕಡೆ ನೋಡ್ತೀವೋ ಗೊತ್ತಿಲ್ಲ. ನಮ್ಮಮ್ಮ ಹೇಗೆ ಹೇಳ್ತಾರೋ ಹಾಗೆ. ಸೊ ಇಲ್ಲಿ 2 ಫೋಟೋ ತೊಗೊಂಡ್ವಿ. ನಾವು ಅಪ್ಪ ಬಂದಾಗ ತೋರಿಸ್ಬೇಕು ಯಾವ್ದು ಇಷ್ಟ ಆಗುತ್ತೋ ಅದು. ಒಟ್ಟಿನಲ್ಲಿ ಬಡ್ಜೆಟ್ ಆಗಿದೆ, ನೋಡಬೇಕು ಏನು ಮಾಡ್ತಾರೋ ಅಂತ. ಸೊ ಇವಾಗ ನಾವು ವಾಪಸ್ಸು ನೆಕ್ಸ್ಟ್ ಸೋಫಾ ಹೋಗಲಿಲ್ಲ. ಅದಕ್ಕೂ ಮುಂಚೆ ಇಲ್ಲಿ ಬಟ್ಟೆ ತೊಗೊಳಕ್ಕೆ ಬಂದಿದ್ವಿ. ನಾಳೆ ನಾವು ಒಂದು ಚಿಕ್ಕ ಪಾಪು, ಅಂದರೆ ನಮ್ಮ ಅತ್ತೆ ಮಗನಿಗೆ ಹೆಣ್ಣು ಪಾಪು ಆಗಿದೆ. ಆ ಚಿಕ್ಕ ಪಾಪುಗೆ ನಾವು ಒಂದು ಬಟ್ಟೆ ತಗೊಳಕ್ ಬಂದಿದ್ದೀವಿ. ನೋಡಿ, ಚಿಕ್ಕ ಪಾಪು ಬಟ್ಟೆಗ ಇಷ್ಟು ಬಟ್ಟೆಗಳು, ಇಷ್ಟಿಷ್ಟೇ ಇರ್ತಾವೆ ಬಟ್ಟೆಗಳು. ಅದು ನೋಡ್ತಿದ್ರೆ ಅರೆ ಇಷ್ಟೇನಾ ಮಕ್ಕಳು, ಇಷ್ಟಿಷ್ಟೇನೆ ಇರೋದು ಅಂತ ಅನ್ಸುತ್ತೆ. ಇದೇನಮ್ಮ ಇಷ್ಟು ದೊಡ್ಡದಿದೆ? ಚಿಕ್ಕದಲ್ವಾ ತಗೋಬೇಕಾಗಿರೋದು? ಗೈಸ್, ನಮ್ಮ ಅತ್ತೆ ಮಗಗಾಗಿರೋದು ಹೆಣ್ಣು ಪಾಪು. ಅದಕ್ಕೆ ಚಿಕ್ಕ ಹುಡುಗಿಗೆ ಚಿಕ್ಕ ಡ್ರೆಸ್ ನೋಡ್ತವ್ರೆ. ಗಂಡು ಪಾಪು ಆಗಿದ್ದಿದ್ರೆ ಬೇರೆ ಬೇರೆ ಡ್ರೆಸ್ ಸಿಗ್ತಿತ್ತು. ಗೈಸ್, ಇದು ಸೈಜ್ ನೋಡಿ ಹಿರ್ಮಾ, ಇಷ್ಟೇ ನನ್ನ ಕೈಯಷ್ಟು ಉದ್ದ ಇದೆ. ಇದೊಂದು ನನ್ನ ಕೈಯಷ್ಟು ಉದ್ದ ಇದೆ. ರೇಟ್ ಎಷ್ಟು ಗೊತ್ತಾ? 500. ರೇಟ್ ನೋಡಿ, ಒಂದು ನಿಮಿಷ ತೋರಿಸ್ತೀನಿ. 500 ರೂಪೀಸ್. ಚಿಕ್ಕ ಮಕ್ಕಳಿಗೂ ರೇಟ್ ಜಾಸ್ತಿ ಆಗೈತೆ ಅಂತ ಇಲ್ಲಿ ನೋಡಿದ್ಮೇಲೆ ಗೊತ್ತಾಗಿದ್ದು. ಇಲ್ಲಿ ಇಡಮಂಚೂರು ಗೈಸ್, ಇದು ನೋಡಿ ಕರೆಕ್ಟಾಗಿ ನಂದೊಂದು ಬೆರಳಷ್ಟು ಉದ್ದ ಐತೆ. ಬೆರಳಿಂದ 1 ಇಂಚು ಉದ್ದ ಅಷ್ಟೇ. ನನ್ನ ಕೈಯಷ್ಟು ಉದ್ದ ಪಾಪು ಇರೋದೆ. ನೀನು ರಾಣಿ ತರಬೇಕು ಕೂತ್ಕೊ. ಅದಕ್ಕೆ ಅಂತಾನೆ ಸೀಟ್ ತರಿಸಿದ್ದೀನಿ. ಬಾ, ನಮ್ಮಮ್ಮಗೋಸ್ಕರ ಏನೆಲ್ಲ ಮಾಡ್ತೀನಿ ನೋಡಿ. ಏನೇನ ಏನು? ಇಲ್ಲಮ್ಮ, ಇಲ್ಲ. ನೀನು ಹೆಂಡ್ತಿ ಬಂದ್ಮೇಲೂ ಹಿಂಗೆ, ಹೆಂಡ್ತಿ ಇಲ್ದೇ ಇರ್ಬೇಕಾದ್ರು ಹಿಂಗೆ. ಅಲ್ಲಮ್ಮ, ನಾವು ಬಂದಿರೋದು ಮಗುಗ್ ನೋಡಕ್ಕೆ. ದೊಡ್ಡ ಮಗುಗ್ ಬಟ್ಟೆ ತಗೊಳಕ್ ನಾವು ಬಂದಿರೋದು ಮಗುಗ್ ಬಟ್ಟೆ ತಗೊಳಕ್ಕೆ. ಏನಂತ ಬಂದೆ ಬ್ರೋ. ನೋಡಿ, ನಮ್ಮ ಅಮ್ಮನೂ ಟ್ಯಾಕ್ಸ್ ಹಾಕಕ್ ನೋಡ್ತಾರೆ. ನಂದೇನಿಲ್ಲಪ್ಪ, ನಮ್ಮ ಅಪ್ಪನೇ ಹಾಕ್ತಾರೆ. ಗೈಸ್, ಅಮ್ಮ ಅವ್ರು ಏನು ಪರ್ಚೇಸ್ ಮಾಡ್ತಾರೋ ಅದಕ್ಕೂ ಕೂಡ ಟ್ಯಾಕ್ಸ್ ಹಾಕೋರೆ. ಇವಾಗ ಏನು ಭಯ ಪಡ್ತವ್ರೆ ಅಂದರೆ, ನಮ್ಮ ಡ್ಯಾಡಿ ಬರ್ತವ್ರೆ ಅಂತ ಭಯ ಪಡ್ತವ್ರೆ. ಬರ್ಲಿ ಹೇಳ್ತೀನಿ. ಬಂದಿದ್ದಷ್ಟು ನಾನೇ ಹೇಳ್ತೀನಿ. ಅಪ್ಪ ಅಮ್ಮ ಹಿಂಗೆ ತಗೊಂಡ್ರು ಅಂತ ನಾನೇ ಹೇಳ್ತೀನಿ. ಏನ್ಮ? ಏನಿಲ್ಲ. ಹೇಳು, ಬೇಗ ಹೇಳು. ಇಲ್ಲ, ನಾನು ಪೇ ಮಾಡಲ್ಲ. ಹೇಳು. ಏನ್ ಭಯನೋ ನಾ ಅಪ್ಪನ್ ಕಂಡ್ರೆ. ಪೇ ಮಾಡ್ಬೇಕಂತೆ ಗೈಸ್. ಎರಡು ಫಿಕ್ಸ್ ಮಾಡ್ಕೊಂಡವ್ರೆ. ಈಗ ಅದಕ್ಕೆ ಪೇ ಮಾಡ್ಬೇಕು. ಇದು ಪಪ್ಪಂದಾ? ಹಾ, ಇದು ಪಪ್ಪಂದು, ಇದು ನನ್ನ ಕೈಲಿ ಟ್ಯಾಕ್ಸ್. ಗೈಸ್, ನಮ್ಮ ಅಮ್ಮ ಬಿಲ್ ಮಾಡಿರೋದು ಎಷ್ಟು ಅಂದ್ರೆ 1870. ನಾನು ನಿಜವಾಗ್ಲೂ ಏನೋ 1,000 ರೂಪಾಯಿ ಮುಗ್ದೋಗುತ್ತೆ ಅನ್ಕೊಂಡೆ. ಒಂದೇ 1,000 ಬಿಡು. ಕ್ಯಾ ಮಾಮ್, ಇರ್ಲಿ ಬಿಡು,
ಪರವಾಗಿಲ್ಲ, ನಮ್ಮ ಅವ್ವ ಅಲ್ಲ ಗೈಸ್. ನಮ್ಮ ಅಮ್ಮಗೆ ಸ್ಯಾಟಿಸ್ಫೈ ಮಾಡ್ಬೇಕಂದ್ರೆ ಒಂದ್ ದಿನ ಪೂರ್ತಿ ನಮ್ಮ ಅಮ್ಮಗೋಸ್ಕರ ನಮ್ಮ ಅಮ್ಮ ಕೇಳಿ ಶಾಪಿಂಗ್ ಎಲ್ಲ ಮಾಡಿಸ್ಬೇಕು. 1 day ವಿತ್ ಮೈ ಮಾಮ್ ಶಾಪಿಂಗ್, ಅಥವಾ 1 hour ಇಷ್ಟು ಖರ್ಚು ಮಾಡಬೇಕು ಅಂತ ಒಂದು ಶಾಪಿಂಗ್ ವ್ಲಾಗ್ ಮಾಡಬೇಕು. ಆವಾಗ ಒಂದು ತೃಪ್ತಿ, ಸ್ಯಾಟಿಸ್ಫೈ ಇರುತ್ತೆ ನಮ್ಮ ಅಮ್ಮಗೆ. ಗೈಸ್ ವಾಪಸ್ಸು ಮನೆಗೆ ಬಂದೆ. ಇವಾಗ ಅಪ್ಪ ಬಂದಿದ್ದಾರೆ. ನಮ್ಮ ಅಪ್ಪ ಏನು ಹೇಳ್ತಾರ ಅಂದ್ರೆ, ಇವತ್ತೇನಕ್ಕೆ ಇವಾಗ ನೈಟು ಬೆಳಗ್ಗೆ ಹೋಗ್ಬೇಕು, ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಇವಾಗ ಏನು ಚೆನ್ನಾಗಿ ಕಾಣಿಸುತ್ತೆ ಅದು ಇದು ಅಂತಾರೆ. ಅದಕ್ಕೆ ನಪ್ಪ ಹೋಗ್ಬಿಟ್ಟು ನೋಡ್ಕೊಬರೋಣ ಪಾಪಪ್ಪ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿ ನೈಟಿ ವಿಷಯ ನಮ್ಮ ಅಪ್ಪಂಗೆ ಗೊತ್ತಿಲ್ಲ. ಅವು ಸಿಗ್ತದೆ ಎಲ್ಮಾ ಒಂದೇ ಐತೆ ನೋಡಿ, ಹಿಂದೆ ಅವು ಸಿಕ್ಬಿಟ್ಟು ಕೇಳಿದ್ರೆ ಇಲ್ಲ ಬೇರೆಯವ್ರದ್ದು ಅಂತ ಹೇಳ್ತಾರಂತೆ. ಭಯ ಗೈಸ್, ನಮ್ಮ ಅಪ್ಪನ ಕಂಡ್ರೆ ಒಂಚೂರು ಭಯ. ನಮ್ಮ ಅಪ್ಪ ಬಂದವ್ರೆ. ನಮ್ಮ ಅಪ್ಪ ಹೋಗೋದ್ ಬೇಡ ಅಂತ ಹೇಳ್ತಿದ್ರು. ಅದಕ್ಕೆ ನಮ್ಮಮ್ಮ ಒಂದೇ ಡೈಲಾಗ್ ಬಿಟ್ರು, ಸರಿ ಬಾ ಹೋಗ್ತಿದೀವಿ, ಹೋಗ್ಬಿಟ್ಟು ಒಂದೇ ಒಂದು ಬಿರಿಯಾನಿ ತಿನ್ಕೊಂಬರೋಣ ಅಂತ ನಮ್ಮಮ್ಮ ಹೇಳಿದ್ರು. ನಮ್ಮಪ್ಪ ಒಪ್ಕೊಂಡೆ ಬಿಡೋದ ಅಮ್ಮ ತಗೋಬಾ. ಜಸ್ಟ್ ಒಂದೇ ಒಂದು ಕಾಂಪ್ರಮೈಸ್ ಏನಂದ್ರೆ ಬಿರಿಯಾನಿ ಹೇಳಿದ ತಕ್ಷಣ ಒಪ್ಕೊಂಡೇ ಬಿಟ್ರು. ವಾ ಏನ್ ಅಂಡರ್ಸ್ಟ್ಯಾಂಡಿಂಗು ನಮ್ಮ ಅಮ್ಮಗೆ. ನಮ್ಮ ಅಪ್ಪನ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಮ್ಮ. ಸೂಪರ್ ಮಾ, ಲವ್ ಯು. ಫೈನಲಿ ಹೊರಟಿದೀವಿ. ನಮ್ಮ ಅಪ್ಪನ ಒಪ್ಪಿಸ್ಬಿಟ್ಟು ಅದು ಬಿರಿಯಾನಿ ಕೊಡಿಸ್ತೀವಂತ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ರು. ಇವಾಗ ಒಂದು ಜಾಗಕ್ಕೆ ನಾನು ನಮ್ಮ ಫಸ್ಟ್ ಜಾಗಕ್ಕೆ ಹೋಯ್ತಲ್ಲ, ಅದು ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗ್ತಾ ಇದ್ವಿ, ಎಲೆಕ್ಟ್ರಾನ್ ಸಿಟಿ ಸೈಡು. ಅಲ್ಲಿ ಹೋಗಿ ನೋಡ್ಬೇಕು ಯಾವ ತರ ಸೋಫಾ ಇದೆ, ಯಾವ ಕಲರ್ ಇದೆ, ಯಾವ ಡಿಸೈನ್ ಇದೆ ಎಲ್ಲ ಚೆಕ್ ಮಾಡ್ಬೇಕು. ಈ ಸಲ ನಮ್ಮ ಅಪ್ಪ ಬಂದರೆ ಡ್ಯಾಡಿ ಕಾರಿಗೆ ಒಂದು ಹೆಸರು ಇಡ್ಬೇಕಂತ ಇದ್ದೀನಿ. ಏನಪ್ಪ ಕಾರ್ಗೆ ನಮ್ಮ ಅಮ್ಮ ಏನ್ ಹೇಳ್ತಾ ಗೊತ್ತಾ, ಕಾರ್ಗೆ ಲಕ್ಕಿ ಕಾರ್ ಅಂತೆ. ಚೆನ್ನಾಗಿದಾರ ಲಕ್ಕಿ ಕಾರು, ಚೆನ್ನಾಗಿಲ್ಲ ಅಂದ್ರೆ ಏನಂತ ಹೇಳ್ತೀರಾ? ನಮ್ಮ ಅಮ್ಮ ಲಕ್ಕಿ ಕಾರ್ ಅಂತ ಇಟ್ಟವ್ರ ಒಟ್ನಲ್ಲಿ. ಏನ್ ಪಾಪ ನಿಮ್ಮ ಅವ್ವ ಎಷ್ಟು ಕಿತ್ಕೊಂಡ್ಲ ದುಡ್ಡು ನಿನ್ನ ಹತ್ರ ಹೇಳು ಒಂದೆ. ₹1 ನನ್ ಮೇಲೆ ಹಣೆ ಇಟ್ಟು ನಮ್ಮ ಅಮ್ಮ ಹೇಳಿರೋ ಮಾತಿಗೆ ನಾನೊಂದು ಮೀಮ್ಸ್ ಹಾಕ್ಬೇಕೇನೋ, ನನ್ ಮೇಲೆ ಆಣೆ ಇಟ್ಟೇಳು. ಈಗ ಸುಳ್ಳು ಹೇಳದ ನಿಜ ಹೇಳದ? ಸತ್ಯವನ್ನೇ ಹೇಳುತ್ತೇನೆ. ಹೇಳ್ಬಿಡಮ್ಮ ಪಾಪ, ಹೇಳ್ಬಿಡಮ್ಮ. ಅದಲ್ಲ ಹೇಳಮ್ಮ, ಬೇಗ ಹೇಳಮ್ಮ. 2 ನೈಟ್ ಅಷ್ಟೇನಾ? ಎಷ್ಟಾಗಿರ್ಬೇಕು? ನೀನು ಚೌರ ಮಾಡ್ತಾಳ, ನನ್ನ ಚೌರ ಮಾಡಿದ ಆಯ್ತು, ಈಗ ನಿನ್ನ ಚೌರ ಮಾಡ್ತಾಳೆ. ಏನ್ಮ ಚೌರ ಅಂದ್ರೆ? ಖಾಲಿ ಶೇವಿಂಗ್ ಅಂತ ಚೌರ. ಇರ್ಲಿ ಪರವಾಗಿಲ್ಲ. ಓ ಜೇಬ್ ಖಾಲಿ ಮಾಡ್ತಿದ್ದ? ಚೌರ ಮಾಡ್ತಾಳೆ. ಓಕೆ ನಮ್ಮಮ್ಮ ಇಷ್ಟ ದಿನ ನಮ್ಮ ಅಪ್ಪ ಜೇಬ್ ಖಾಲಿ ಮಾಡ್ತಿದ್ರು. ಈಗ ನನ್ನ ಅಕೌಂಟಲ್ಲಿರೋ ಬ್ಯಾಲೆನ್ಸ್ ಈಗ ಖಾಲಿ ಮಾಡ್ತವ್ರೆ. ಇಲ್ಲ ನನ್ನ ಮಗನ ಮಾಡಲ್ಲ. ಗೈಸ್ ಫೈನಲಿ ಲೊಕೇಶನ್ ರೀಚ್ ಆದ್ವಿ. ಇಲ್ಲಿ ನಾನು ಮುಂಚೆನೆ ಬಂದಿದ್ದೆ, ನಾನು ಸುವೆಲ್ ಎಲ್ಲ ಇಲ್ಲಿ ತಿನ್ನೋಕ್ ಬಂದಾಗ ಕೆಳಗಡೆ ನೋಡಿದ್ದೆ, ಸೋಫಾ ಒಂದ್ಸಲಿ ನೋಡ್ಕೊಂಡು ಹೋಗಿದ್ದೆ. ಅದೇ ಜಾಗಕ್ಕೆ ಬಂದಿರೋದು. ನೋಡೋಣ ಇಲ್ಲಿ ನಮ್ಮಮ್ಮ ಡ್ಯಾಡಿಗೆ ಯಾವ್ದು ಇಷ್ಟ ಆಗುತ್ತೆ, ಯಾವ್ದು ಇಷ್ಟ ಆಗ್ಬೋದು, ಲೆಟ್ಸ್ ಸಿ ಯಾವ್ದು ಇಷ್ಟ ಆಗುತ್ತೆ ಅಂತ. ಆಗ್ಲೇ ನಾನು ಮತ್ತೆ ನಮ್ಮಮ್ಮ ಬರೀ ಇಬ್ಬರೇ ನೋಡಿದ್ವಿ. ಇವಾಗ 3 ಜನ ನೋಡ್ತಾ ಇದೀವಿ, ನಮ್ಮ ಅಪ್ಪನು. ನೋಡೋಣ ಯಾವ್ದು ಇಷ್ಟ ಆಗುತ್ತೆ ನಮಗೆ ಅಂತ. ಇದು ಚೆನ್ನಾಗಿತ್ತಲ್ಲಮ್ಮ ಈ ಥರದ್ದು, ನೋಡು ನಿಮ್ಗೆ ಹೇಗೆ ಅನ್ಸುತ್ತೆ ಹಾಗೆ. ಇಷ್ಟೇ ಇರೋದು, ಇನ್ನೊಂಚೂರು ಚಿಕ್ಕದಿರ್ಬೇಕು. ಮಾ ತಗೋಬೇಕು ತಾನೆ? ನಾನಲ್ಲಪ್ಪ, ನಮ್ಮ ಮನೆ ಡೋರ್ ಸೈಜ್ ನೋಡ್ತಾ ಇದೀವಿ. ಅಂದ್ರೆ ನಮ್ಮ ಮನೆ ಡೋರ್ ಸೈಜ್ ಇಷ್ಟಿದೆ ಅಂತ ಚೆಕ್ ಮಾಡ್ತಿದೀವಿ. ಇದು ಹೋಗ್ಬೇಕಲ್ಲ, ಇದು ಇಲ್ಲಿಂದ ಹಿಂಗೆ. ಗೈಸ್ ನನಗೆ ಅದೇ ಒಂದು ಸೋಫಾ ಇಷ್ಟ ಆಗಿರೋದು. ಆ ಸೋಫಾ ಚೆನ್ನಾಗಿದೆ. ಸೊ ಅದು ಬಂದ್ಬಿಟ್ಟು ರಿಕ್ಲೈನರ್ ವಿತ್ ರಿಕ್ಲೈನರ್, ಅಂದ್ರೆ ಆಟೋಮೆಟಿಕ್ ಒಂದು ಬಟನ್ ಹೊತ್ತಿದ್ರೆ ಅದ್ರ ಪಾಡಿಗೆ ಅದು ಮೇಲ್ ಬರುತ್ತೆ, ಆ ಥರ ಇರೋದು. ಬಟ್ ನಮಗೆ ರಿಕ್ಲೈನರ್ ಬೇಡ, ವಿತೌಟ್ ರಿಕ್ಲೈನರ್ ನಾವು ನೋಡ್ತಾ ಇರೋದು. ಸೊ ಅದಕ್ಕೋಸ್ಕರನೇ ನನ್ನ ಪ್ರಕಾರ ಇದು ಚೆನ್ನಾಗಿದೆ, ಇದೇ ಫಿಕ್ಸ್ ಮಾಡ್ಬೋದು. ಗೊತ್ತಿಲ್ಲ ಹೇಗೆ ಹೇಳ್ತಾರೋ ನಮ್ಮ ಡ್ಯಾಡಿ ಮತ್ತೆ ನಮ್ಮಮ್ಮ ಹೇಗೆ ಹೇಳ್ತಾರೋ ಹಾಗೆ. ವಿತ್ ರಿಕ್ಲೈನರ್ ಹೆಂಗ್ ಗೊತ್ತಾ ಬ್ರೋ, ಹಿಂಗೆ ಯಾವ್ದು ಆನ್ ಮಾಡೋದು? ಇಲ್ಲಿ ನೋಡಿ ಓಪನ್ ಬತ್ತೈತೆ, ಆಟೋಮೆಟಿಕ್. ಓಕೆ ಲೈಟಿಂಗ್ಸ್ ಇದು ಪವರಾ? ಓಕೆ ಓ ಪವರ್ ಕರೆಂಟ್ ಇರ್ಬೇಕು ಇದಕ್ಕೆ. ಓಕೆ ಕರೆಂಟ್ ಇದ್ರೆ ಮಾತ್ರ ಇದು ಮುಂದೆ ಬರೋದು. ಇದು ಇವಾಗ ನನಗಿಷ್ಟ ಆಗಿದೆ, ನಮ್ಮ ಅಮ್ಮಗೂ ಇಷ್ಟ ಆಗಿದೆ. ಆದರೆ ನಮ್ಮ ಅಮ್ಮದ ಒಂದೇ ಒಂದು ಚಿಂತೆ ಏನಂದ್ರೆ ಇದು ಕಲರ್ ಹೋಗ್ಬಿಡುತ್ತೆ. ಸೊ ಅದೇ ಕಲರ್ ಅಂತ ಏನು, ಸಾರಿ ಗಲೀಜಾಗುತ್ತೆ. ಅದೊಂದೇ ನಮ್ಮ ಅಮ್ಮಗೆ ಇವಾಗ ಒಂಚೂರು ಪ್ರಾಬ್ಲಮ್.
ನೋಡುವ ಹೇಗೆ ಹೇಳ್ತಾರೆ ನಮ್ಮಮ್ಮ ಅಂತ. ಯಾವ ಕಲರ್ ಬೇಕು ಅಂತ ಡಿಸೈಡ್ ಮಾಡ್ತವ್ರೆ, ಅವ್ರು ತೋರಿಸ್ತವ್ರೆ, ನಮ್ಮಮ್ಮ ನೋಡ್ತವ್ರೆ. ಗೈಸೋ ಮೇಲೆ ಒಂದು ಚೆಕ್ ಮಾಡಿದ್ವಿ, ನೋಡಿದ್ವಿ. ಇವಾಗ ಇದೊಂದು ನೋಡ್ತವ್ರೆ, ಇನ್ನ ಬಂದು ಅದೊಂದು ನೋಡ್ತವ್ರೆ. ಇದೊಂಚೂರು ಹಾರ್ಡ್ ಇದೆ, ಅದೊಂಚೂರು ಸ್ಮೂತ್ ಇದೆ. ಮೇಲ್ಗಡೆ ಇದ್ದಿದ್ದು ಇನ್ನೂ ಸ್ಮೂತ್ ಇದೆ, ಬಟ್ ಪ್ರೈಸ್ ಒಂಚೂರು ವೇರಿಯೇಷನ್ ಅಷ್ಟೇ. ಗೈಸೋ ಇಲ್ಲಿ ಒಂದು ಏನು ತೋರಿಸಿದ್ನೋ, ಮೇಲ್ಗಡೆ ಒಂದು ಡಿಸೈನ್ ಏನು ತೋರಿಸಿದ್ನೋ ಅದೇ ಡಿಸೈನ್ಗೆ ಕೆಳಗಡೆ ಇರೋ ಒಂದು ಬಟ್ಟೆ ಮತ್ತೆ ಕಲರ್ ಫಿಕ್ಸ್ ಆಗೈತೆ. ಇಷ್ಟ ಆಗಿದೆ, ನಮ್ಮ 3 ಜನಕ್ಕೆ ಕೂಡ ಇಷ್ಟ ಆಗಿದೆ. ಬಟ್ ಏನಂದ್ರೆ ಇನ್ನೂ ಒಂದು ದಿನ ಕಾಯೋಣ, ನಾಳೆ ಆರಾಮಾಗಿ ನಾಳೆ ಬೇಕಾದ್ರೆ ಆರ್ಡ್ರ್ ಮಾಡೋಣ. ಫಸ್ಟು ಎಲ್ಲ ಕಡೆ ಚೆಕ್ ಮಾಡಿ ಹೇಗೆ ಏನು ಅಂತ ನೋಡೋಣ, ಯಾಕಂದರೆ ಫಸ್ಟ್ ಟೈಮ್ ತೊಗೋತಿರೋದು ನಮ್ಮ ಮನೆಗೆ, ಅದಕ್ಕೋಸ್ಕರ ನೋಡ್ಬಿಟ್ಟು ತೊಗೋಣ ಅಂತ ಹೇಳ್ತವ್ರೆ. ಬಿಲ್ಸಿ ಏನಾಗುತ್ತೆ ಅಂತ. ಪೀಟರ್ ಇಂಗ್ಲೆಂಡ್ದು ಒಂದು ಕತೆ ಐತೆ, ಕ್ರೇಜಿ ಕತೆ. ಯಾಕಂದರೆ ಅದು ಫಸ್ಟ್ ಎಕ್ಸ್ಪೀರಿಯೆನ್ಸು, ನಮ್ಮ ಅಮ್ಮಗೆ ನಮ್ಮ ಅಪ್ಪಗೆಲ್ಲ ಆಗಿರೋದು ಫಸ್ಟ್ ಎಕ್ಸ್ಪೀರಿಯೆನ್ಸು. ಒಂಥರ ಮಜವಾಗಿತ್ತು. ಅದರಲ್ಲೂ ನಾನು ಆ ಟೈಮಲ್ಲಿ ಅರ್ನಿಂಗ್ಸ್ ಏನೂ ಮಾಡ್ತಿರ್ಲಿಲ್ಲ. ಸೊ ನಾನು ಯಾವುದೇ ರೀತಿ ಅರ್ನಿಂಗ್ಸ್ ಮಾಡ್ತಿರ್ಲಿಲ್ಲ. ನಮ್ಮ ಅಪ್ಪ ಏನು ರೆಡಿ ಆಗ್ಬಿಟ್ಟಿದ್ರು, 4,000 ರೂಪಾಯಿಗೆ 5 ಪ್ಯಾಂಟ್ಸ್ ಕೊಡ್ಸೋಕ್ಕೆ ರೆಡಿನೇ ಆಗ್ಬಿಟ್ಟಿದ್ರು. ಬಟ್ ನನಗೆ ನಮ್ಮ ಅಪ್ಪನ ಕೈ 4,000 ಖರ್ಚು ಮಾಡೋದು ನನಗೆ ಇಷ್ಟ ಇರಲಿಲ್ಲ. ಹೋಗ್ಲಿ ನೋಡ್ಕೊಂಬರೋಣ ಅಂತ ಒಳಗಡೆ ಹೋಗಿದಷ್ಟೇ. ಈಗ ಆಬ್ವಿಯಸ್ಲಿ ಅಫಿಷಿಯಲ್ ಅವ್ರು ಹೆಂಗೆ ಬಂದಿದ್ದಷ್ಟೇ ಎಲ್ಲರೂ ಕೂಡ ನಮ್ಮನ್ನ ಕೇರ್ ಮಾಡ್ತಾರೆ, ಲೈಕ್ ಏನು ಮಾಡ್ತಾರೆ ತಗೋತಾರೆ ಅಂತ ನಮ್ಮನ್ನೇ ನೋಡ್ತಿರ್ತಾರೆ. ಇದೆಲ್ಲ ನಮ್ಮ ಅಮ್ಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಇವೆಲ್ಲ. ಅದಕ್ಕೆ ನಮ್ಮಮ್ಮ ಇದೇನಿದ್ದು ಒಂಚೂರು ನಮಗೆ ನೋಡೋಕ್ಕೆ ಬಿಡ್ತಿಲ್ಲ, ನಮ್ಮ ಹಿಂದೆನೇ ಅವರೇ ನಮ್ಮ ಮುಂದೆನೇ ಅವರೇ ಅಂತೆಲ್ಲ ಹೇಳ್ತವ್ರೆ. ಅಂದರೆ ಅಫಿಷಿಯಲ್ ಏನಿರ್ತಾರೋ ಅವರು ಬಂದಿದ್ದಷ್ಟೇ ಹಾಗೆ ಎಲ್ಲ ಟ್ರೀಟ್ ಮಾಡೋದು, ಅದೇ ಥರನೇ ಆಗಿತ್ತು. ಬಟ್ ಆದರೂ ನನಗೆ ಯಾಕೋ ಅವತ್ತು ಖರ್ಚು ಮಾಡೋಕ್ಕೆ ಮನಸ್ಸಿರಲಿಲ್ಲ. ಇವಾಗ ಬೇಕಾದ್ರೆ ಆನೆಸ್ಟ್ಲಿ ನಾನೇ ಬೇಕಾದ್ರೆ ಹೋಗ್ಬಿಟ್ಟು 4,000 ರೂಪಾಯಿ 5 ಪ್ಯಾಂಟ್ ನಾನು ನನ್ನ ಅರ್ನಿಂಗ್ಸಲ್ಲೇ ಬೇಕಾದ್ರೆ ತೊಗೊಂಡ್ಬಿಡ್ತೀನಿ. ಏನಂತೆ ಮ್ಯಾಮ್? ಅಲ್ಲಿ ತರಕಾರಿ ಸರ್ ನಡೆಯ ಲಾಲಿಪಾಪ್ ತಿನ್ನೋ ಕರ್ಕೊಂಡ್ಬಂದ್ಬಿಟ್ಟು ನೀನ್ ಕೊಡ್ಸ್ಬಿಟ್ಟ ಕರ್ಕೊಂಡ್ಬಂದ್ ತಕ್ಕನಾಗೆ. ಮಮ್ಮಿ ಆಸೆಗೆ ಮೋಸ ಮಾಡ್ತಿದ್ಯಾ? ಪಾಪ ನಮ್ಮ ಅಪ್ಪ ಒಪ್ಕೊಂಡಿದ್ದೆ ಅಲ್ಲಿ. ಅಂದ್ರೆ ಏನ್ ಗೊತ್ತಾ, ನಮ್ಮ ಅಪ್ಪ ಯಾವಾಗ್ಲೂ ಹೈದರಾಬಾದ್ ಸ್ಪೈಸಸ್ ಅಲ್ಲಿ ಒಂದು ಬಿರಿಯಾನಿ ಲಾಲಿಪಾಪ್ ಎಲ್ಲ ತುಂಬಾ ಇಷ್ಟ. ಅದಕ್ಕೋಸ್ಕರ ಅವ್ರು ಏನಾದ್ರು ಅದನ್ನ ಹೇಳಿದ ತಕ್ಷಣ ಒಪ್ಕೊಂಡ್ಬಿಡ್ತಾರೆ. ಲೈಕ್ ಟೇಸ್ಟ್ ಸಖತ್ತಾಗಿದೆ, ಅದೇ ತರ ಟೇಸ್ಟ್ ಇದೆ. ನಮ್ಮ ಫ್ಯಾಮಿಲಿಲಿ ಎಲ್ಲಾ ಕೂಡ ಯಾವಾಗ್ಲೂ ಅಲ್ಲೇ ತಿನ್ನೋದು. ಅಂದ್ರೆ ಅದೊಂಚೂರು ಎಕ್ಸ್ಪೆನ್ಸಿವ್ ಬಿರಿಯಾನಿ ಎಲ್ಲ, ಬಟ್ ಆದ್ರೂ ನಾವು ಅವಾಗವಾಗ ಪಾರ್ಟಿ ಮಾಡೋ ಟೈಮಲ್ಲೆಲ್ಲ ಅಲ್ಲೇ ತಿಂತಿರ್ತೀವಿ. ಅದಕ್ಕೋಸ್ಕರ ನಮ್ಮ ಅಪ್ಪ ಒಪ್ಕೊಂಡಿದ್ದು. ವಾ, ಈಗ ನೋಡಿ ಆಸೆಗೆ ಮೋಸ ಮಾಡ್ತಾರೆ ನಮ್ಮಮ್ಮ. ಇಲ್ಲ, ಬೇಳೆ ತರಕಾರಿ ಸಾಂಬಾರ್ ಐತೆ ಬಿರಿಯಾನಿನ ನಾವು ಅಪ್ಪಂಗೆ ಹೇಳ್ಬಿಟ್ಟು ಆಸೆ ಹುಟ್ಟಿಸ್ಬಿಟ್ಟು ಯಾರಾದ್ರೂ ತರಕಾರಿ ಸಾಂಬಾರ್ ತಿಂತಾರ? ಅಯ್ಯೋ, ಅದಂಗೆ ಇದು ಕತೆ. ಬಾ, ಮಮ್ಮಿ ಏನ್ ಹೇಳ್ತಿದ್ದೆ ಅಂದ್ರೆ ತರಕಾರಿ ಸಾಂಬಾರ್ ತಿನ್ಬೇಕಂತೆ. ತರಕಾರಿ ಎಲ್ಲ ಫಿಕ್ಸ್ ಆಗ್ಬಿಟ್ಟಿದ್ನ. ಆಗಲ್ಲ ಫಿಕ್ಸ್. ನಾನು ಅನ್ಕೊಂಡಿದ್ದು ಆಗಿಲ್ಲ ಅಂದ್ರೆ ಫಿಕ್ಸ್ ಇಲ್ಲ, ಏನಿಲ್ಲ. ನೀವು ಬೇಕಾದ್ರೆ ತರಕಾರಿ ತಿನ್ನಿ, ನಾನು ತಿನ್ಕೊ ಬರ್ತೀನಿ. ಒಟ್ನಲ್ಲಿ ಇವತ್ತು ನಮ್ಮ ಅಪ್ಪ ಫಿಕ್ಸ್ ಆಗಿರೋದು ಬಿರಿಯಾನಿ ಲಾಲಿಪಾಪ್ ತಿನ್ಬೇಕು. ಗೈಸ್, ಫೈನಲಿ ಊಟ ಮಾಡೋದಿಕ್ಕೆ ಬಂದಿದ್ದೀವಿ. ಈಗ ಒಂದೊಳ್ಳೆ ಊಟ ಮಾಡಿ ಮನೆಗೆ ಹೋಗ್ತೀವಿ. ಈ ಒಂದು ಸಿಚುವೇಶನ್ಗೆ ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಇಟ್ಟುಕೊಂಡು ಬಿರಿಯಾನಿ ಕಾಯ್ತಿದ್ರೋ ಲಾಲಿಪಾಪ್ ಕಾಯ್ತಿದ್ರೋ ಗೊತ್ತಿಲ್ಲ. ಇವಾಗ ತಿನ್ಬೇಡ. ಗೈಸ್, ಜನ ನೋಡಿ ಎಷ್ಟು ಜನ ಅವರೇ, ಪಾ ಜಾಗನೇ ಇಲ್ಲ. ಸೊ ಇವತ್ತು ಫ್ರೈಡೇ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಜನ ಅವರೇ ಮಾರೆ. ನಾವು ಬಂದಾಗೆಲ್ಲ ಒಂದು ಸ್ವಲ್ಪ ಕಮ್ಮಿ ಜನ ಇದ್ರು, ಬಟ್ ಇವತ್ತು ಫ್ರೈಡೇಗೆ ಇಷ್ಟೊಂದು ಜನ ಆಗ್ಬಿಟ್ಟವ್ರೆ. ಗ್ರೇಟ್. ಸೊ ತಿಂದಿದ್ದೆಲ್ಲ ಮುಗೀತು. ಇದೇ ನನ್ನ ಲಾಸ್ಟ್ ಡಿನ್ನರು. ಮಮ್ಮಿ ಹೇಳ್ಬಿಟ್ಟಿದ್ದೀನಿ, ಇದೇ ನನ್ನ ಲಾಸ್ಟ್ ಡಿನ್ನರು. ಇನ್ಮೇಲಿಂದ ತಿನ್ನಲ್ಲ, ಬಿಟ್ಬಿಡ್ತೀನಿ ನಾನು. ಇದು ಲಾಸ್ಟ್ ಡಿನ್ನರ್ ಏನಕ್ಕೆ ಕೇಳಿದೆ ಅಂದರೆ ನಾನು ನೆಕ್ಸ್ಟ್ ಮಂತಿಂದ ಜಿಮ್ಗೆ ಹೋಗ್ತಾ ಇದ್ದೀನಿ. ನೋ ವೇ. ಆನೆಸ್ಟ್ಲಿ ಸೀರಿಯಸ್ ಆಗಿ ವರ್ಕಿಂಗ್ ಫಾರ್ ಮೈ ಬಾಡಿ, ನನ್ನ ಬಾಡಿ ಮೇಲೆ ವರ್ಕ್ ಮಾಡ್ತೀನಿ. ನೆಕ್ಸ್ಟ್ ಮಂತಿಂದ ಪಕ್ಕ ಜಿಮ್ಗೆ ಹೋಗ್ತೇನೆ. ಅದಕ್ಕೋಸ್ಕರ ನಾನು ಇದೇ ಲಾಸ್ಟ್ ಡಿನ್ನರ್ ಅಂತ ಹೇಳಿದ್ದು. ಆ್ಯಂಡ್ ಇನ್ನೊಂದು ಇಲ್ಲಿ ನೋಡಿದೆ, ಸೊ ಇವ್ರಿಗೊಂದು ಅವಾರ್ಡ್ ಸಿಕ್ಕಿದೆ. ಈ ಒಂದು ಹೋಟೆಲಲ್ಲಿ ಅವಾರ್ಡ್ ಸಿಕ್ಕಿದೆ. ಅವಾರ್ಡ್ ಏನಂದರೆ 1-2.5 ಲಕ್ಷ ಜನ ಝೊಮ್ಯಾಟೋದಲ್ಲಿ ಆರ್ಡ್ರ್ ಮಾಡಿರೋದು ಒಂದು ಅವಾರ್ಡ್ ಸಿಕ್ಕಿದೆ. ಗ್ರೇಟ್. ಆ ಥರ ಒಂದು ಹೋಟ್ಲು ಅವಾರ್ಡ್ ಪಡೆಯೋದು ತುಂಬ ಕಷ್ಟ, ಬಟ್ ಇವ್ರಿಗೆ ಸಿಕ್ಕಿದೆ. ಆ್ಯಂಡ್ ಸೊ ಗ್ರೇಟ್ಫುಲ್. ಫೈನಲಿ ಮನೆಗೆ ಬಂದೆ. ಸೊ ಇಲ್ಲಿಗೆ ವಿಡಿಯೋ ಎಂಡ್ ಮಾಡುವ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್ ಗೈಸ್, ಲವ್ ಯು ಆಲ್. ಚಿಕ್ಕ ಆಸೆಗಳನ್ನೆಲ್ಲ ಒನ್ ಬೈ ಒನ್ ಫುಲ್ಫಿಲ್ಲಿಂಗ್. We'll go with big dream, big one. Let's go. Bye-bye. Take care. Love you all.